ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಮಾಸ್ ಕಿಚನ್. ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ರವೆ, ರಾಗಿ ಹಿಟ್ಟು, ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಎರಡನ್ನು ಮಿಕ್ಸ್ ಮಾಡಿ 3 ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಉಪ್ಪು ಹಾಕ್ತೀನಿ. ಈಗ ಹಾಕ್ಕೊಂಡಿದ್ದಾಯಿತು. ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ, ಕರಿಬೇವನ್ನು ಹಾಕ್ಕೋಬೋದು. ಬೇಕು ಅಂದರೆ ಈರುಳ್ಳಿನೂ ಹಾಕ್ಕೋಬೋದು ಸಣ್ಣ ಹೆಚ್ಚಿ. ನಾನು ಬರೀ ಕೊತ್ತಂಬರಿ, ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದಾದರೆ ಸಾಕು, ಮಕ್ಕಳಿರ್ತಾರೆ ತಿನ್ನೋಕ್ಕಾಗಲ್ಲ. ಅದರಿಂದ ಇದ್ರ ಜೊತೆಗೆಲ್ಲ ಕಟ್ ಮಾಡಿ ಹಾಕಿ ನೀರು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೇಕು. ದೋಸೆ ಥರ ಹಾಕೋದಕ್ಕೆ ಒಂದು 5 ನಿಮಿಷ ನೆನೆಸಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ರವೆ ಹಾಕಿರ್ತೀರಲ್ಲ, ಅದರಿಂದ ಚೆನ್ನಾಗೇ ಬರುತ್ತೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಮಾಡ್ಕೊತೀನಿ. ದೋಸೆ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಚಟ್ನಿ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೊಬ್ಬರಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಯಾವಾಗೂ ಏನು ಅಂತ ಕಡಲೆಪಪ್ಪು ಚಟ್ನಿ, ಕಡಲೆಬೀಜ ಚಟ್ನಿ ಮಾಡ್ತಾ ಇರ್ತೀರಲ್ವ, ಇದಕ್ಕೆ ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಡ್ರೆ ಹುಳಿ ಆಗೋಗುತ್ತೆ. ಶುಂಠಿ ಏನಕ್ಕೆ ಹಾಕ್ಕೊತೀರಂದರೆ ಜೀರ್ಣಶಕ್ತಿ ಆಗುತ್ತೆ. ಎಲ್ಲರೂ ಕೇಳ್ಬೋದು, ಏನು ಶುಂಠಿ ಯೂಸ್ ಮಾಡ್ತಾ ಇದ್ದೀರಲ್ಲ ಚಟ್ನಿಗೆ ಅಂತ. ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲಿ ಹಾಕಿ ಟೇಸ್ಟ್ ಮಾಡಿ ನೋಡಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೇ ಒಂಥರ ಚೆಂದ. ಅದು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಇವಾಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೆಂಚು ಕಾದಿದೆ. ಗರಿ ಆಗಿ ಬರುತ್ತೆ. ನಿಮಗೆ ಗರಿ ಬೇಕಂದರೆ 5 ಮಿನಿಟ್ಸ್ ಹಂಗೆ ಬಿಟ್ಟು ಚೆನ್ನಾಗಿ ಟೋಸ್ಟ್ ಮಾಡಿ, ತುಪ್ಪ ಬೇಕು ಅಂದರೆ ತುಪ್ಪ, ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ನೀವು ಮುಚ್ಚಿಟ್ಟು ತೆಗೆದು ಮಾಡಿ ತಿನ್ನಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು.